ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 22/4/2025 ಮಂಗಳವಾರದ ಈ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಮುಂದಿನ ತಿಂಗಳ ಅಂದ್ರೆ ಮೇ ತಿಂಗಳ ಮೇಷರಾಶಿಯವರ ಮಾಸ ಭವಿಷ್ಯವನ್ನ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸ್ಟುಡಿಯೋದಲ್ಲಿ ನನ್ನ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ತಮ್ಮ ಮಂಗಳಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ವೀಕ್ಷಕರೇ, ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಇವತ್ತಿನ ದಿನದ ಅಂದ್ರೆ ಮಂಗಳವಾರದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಗುರೂಜಿ, ಇವತ್ತು ತುಂಬಾ ವಿಶೇಷವಾಗಿ ನವಮಿ ತಿಥಿ, ಕೃಷ್ಣ ಪಕ್ಷ, ಶ್ರವಣ ನಕ್ಷತ್ರವಾಗಿರುವಂತದ್ದು, ಶುಭ ಯೋಗ, ತೈತುಲೆ ಕರ್ಣ ಮತ್ತು ವಾರ ಮಂಗಳವಾರ ಅಂತ ಹೇಳ್ತೀವಿ. ನಮ್ಮ ಬೆಂಗಳೂರಿನ ಕಾಲಮಾನದಲ್ಲಿ ಇವತ್ತಿನ ಸೂರ್ಯೋದಯ ಬಂದು 6:04 ಅಂತ ಹೇಳ್ತೀವಿ. ಮತ್ತೆ ಸೂರ್ಯಾಸ್ತ ಬಂದು 6:32 ಸೂರ್ಯಾಸ್ತ ಅಂತ ಹೇಳ್ತೀವಿ. ಇವತ್ತಿನ ಮುಹೂರ್ತ ಭಾಗದಲ್ಲಿ ತುಂಬಾ ವಿಶೇಷವಾಗಿ ನೋಡೋದಾದ್ರೆ ರಾಹುಕಾಲ 3:25 4:59, ಯಮಗಂಟೆ ಕಾಲ 9:11 10:45, ಉಳಿಕ ಕಾಲ 12:28 1:32, ಅಭಿಜಿತ ಮುಹೂರ್ತ ಮತ್ತು ಅಭಿಜಿತ ಲಗ್ನ 11:53 12:43 ಆಗಿರುವಂತದ್ದು. ಓಕೆ ಗುರೂಜಿ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ವೀಕ್ಷಕರು ಕೂಡ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿದುಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ತಡ ಮಾಡದೆ ಶುರು ಮಾಡೋಣ. ಗುರೂಜಿ, ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ಗುರೂಜಿ? ರಾಶಿಯ ಜಾತಕಸ್ಥರಿಗೆ ಆಹಾರದ ಸ್ವಾದ ಉಪ್ಪಿನಿಂದ ಬರುವಂತೆ ಅತೃಪ್ತಿಯಿಂದ ನಿಮಗೆ ಸಂತೋಷದ ಸ್ವಾದ ಗೊತ್ತಾಗುವಂತ ದಿನ. ಇವತ್ತಿನ ದಿನ ಪೂರ್ಣವಾಗಿ ಅರ್ಥ ಮಾಡಿಕೊಂಡು ದಿನ ಶುಭವಾಗಿರುವಂತದ್ದು. ಓಕೆ, ಇವತ್ತಿನ ದಿನ ಮೇಷರಾಶಿಯವರಿಗೆ ಕೂಡ ಶುಭದಾಯಕವಾಗಿದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಮಕ್ಕಳು ನಿಮ್ಮ ಸಂಜೆಯನ್ನು ಉಲ್ಲಾಸಮಯವಾಗಿಸುತ್ತಾರೆ. ಇವತ್ತಿನ ದಿನ ಮಂಗು ಕವಿದ ಮತ್ತು ಒತ್ತಡದ ದಿನಕ್ಕೆ ಮಂಗಳ ಹಾಡಲು ಒಂದು ಸಂತೋಷ ಕೂಟವನ್ನು ಯೋಜಿಸಿ ಮಕ್ಕಳ ಸಾಂಗತ್ಯದಿಂದ ನಿಮ್ಮ ದೇಹದ ಒಂದು ಪುನಶ್ಚೇತನಗೊಳ್ಳುವಂತ ದಿನ. ಇವತ್ತಿನ ದಿನ ತುಂಬಾ ರಿಲ್ಯಾಕ್ಸ್ ಆಗಿರುವಂತದ್ದು ವೃಷಭ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ವೃಷಭ ರಾಶಿಯವರ ವಿಚಾರದ ಬಗ್ಗೆ ತಿಳಿದುಕೊಂಡ್ವಿ. ಹಾಗೆ ಮುಂದಿನ ರಾಶಿ ಮಿಥುನ ರಾಶಿ. ಗುರೂಜಿ, ಇವರಿಗೆ ಮಂಗಳವಾರದ ದಿನ ಹೇಗಿದೆ? ಧ್ಯಾನ ಮತ್ತು ಯೋಗ, ಆಧ್ಯಾತ್ಮಿಕ ಮತ್ತು ಭೌತಿಕ ಲಾಭಕ್ಕೆ ಎರಡುಗಳು ಪ್ರಯೋಜನಕಾರಿ ಆಗುವಂತದ್ದು ಇವತ್ತಿನ ದಿನ ಆಗಿರುವಂತದ್ದು. ಮತ್ತೆ ನಿಮ್ಮ ಖರ್ಚುಗಳು ನಿಯಂತ್ರಿಸಲು ಕೆಲವೊಂದು ಅನಗತ್ಯವಾದ ವಸ್ತುಗಳ ಮಾತ್ರ ಒಂದು ಖರೀದಿಸುವಂತ ದಿನ ಆಗಿರುವಂತದ್ದು. ಖರ್ಚು ನಿಯಂತ್ರಣದಲ್ಲಿಡಿ, ಅದರಿಂದ ಮನಸ್ಸು ಮಿಥುನ ರಾಶಿಯವರಿಗೆ ಶಾಂತವಾಗಿರುವಂತದ್ದು. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಮನಸ್ಸು ಕೂಡ ಶಾಂತವಾಗಿ, ಅಂದ್ರೆ ಖರ್ಚನ್ನ ಮಿತಿಯಾಗಿ ಇಡೋದ್ರ ಮುಖಾಂತರ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಹೇಗಿದೆ ಗುರುಜಿ ಇವರಿಗೆ ಈ ದಿನ? ಕರ್ಕಾಟಕ ರಾಶಿ ಇವತ್ತಿನ ದಿನ ಸ್ವಲ್ಪ ಯೋಗ, ಧ್ಯಾನ, ಪ್ರಾಣಾಯಾಮದೊಂದಿಗೆ ದಿನ ಪ್ರಾರಂಭಿಸಿ. ಯಾಕಂದ್ರೆ ಒತ್ತಡ ಜಾಸ್ತಿ ಇರುತ್ತೆ, ಅದರಿಂದ ನಿಮ್ಮ ದಿನ ಶುಭವಾಗುವಂತದ್ದು ನೋಡ್ತಾ ಬರ್ತೇವೆ. ಒತ್ತಡ ನಿವಾರಣೆಗೆ ಕರ್ಕಾಟಕ ರಾಶಿಯವರಿಗೆ ಏನಾದ್ರೂ ಪರಿಹಾರ ಕ್ರಮಗಳು ಗುರುಜಿ? ಹೆಚ್ಚು ಶಿವ ಪಂಚಾಕ್ಷರಿ ಸ್ತೋತ್ರ ಅಥವಾ ಮಂತ್ರವನ್ನು ಓಂ ಸೋಮ ಸೋಮಾಯ ನಮಃ ಅಂತ ಮಂತ್ರ 108 ಬಾರಿ ಜಪ ಮಾಡಿ ದಿನ ಪ್ರಾರಂಭ ಮಾಡಿದ್ರೆ ರಾಶಿಯ ಜಾತಕಸ್ಥರಿಗೆ ತುಂಬಾ ಶುಭವಾಗಿರುವಂತದ್ದು. ಓಕೆ, ಇವತ್ತಿನ ಕರ್ಕಾಟಕ ರಾಶಿಯವರಿಗೆ ಒಂದು ಒತ್ತಡ ನಿವಾರಣೆಗೆ ಯಾವ ರೀತಿಯಾಗಿ ಪರಿಹಾರ ಕ್ರಮಗಳನ್ನ ಗುರೂಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನೀವು ಕೂಡ ಮಾಡಿ ಅಂತ ಹೇಳ್ತಾ ಗುರೂಜಿ, ನಮ್ಗೆ ಒಂದು ಪ್ರಶ್ನೆ ಬಂದಿದೆ, ತಗೊಳ್ಬಹುದಾ? ಖಂಡಿತ. ಓಕೆ, ಸೊ ಇವರ ಹೆಸರು ರಮೇಶ್ ಅಂತ ಹೇಳಿ. ಇವರ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ 4/7/2000. ಓಕೆ, ಸೋಮವಾರ ಬೆಳಗಿನ ಜಾವ 4:05 ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಓಕೆ, ಇವರು ಕೇಳ್ತಾ ಇರುವಂತಹ ಪ್ರಶ್ನೆ ಅವರ ಒಂದು ಸರ್ಕಾರಿ ಕೆಲಸದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ಓಕೆ, ಹುಟ್ಟಿದ ಸ್ಥಳ ಕಳಿಸಿದ್ದಾರೆ. ಹುಟ್ಟಿದ ಸ್ಥಳ ತುಮಕೂರು ಗುರುಜಿ. ಓಕೆ, ನೋಡಿ ರಮೇಶ್ ಅವ್ರು ಕೊಟ್ಟಿರೋದು 4/7/2000 4:05 ಬೆಳಗಿನ ಜಾವ ಅಲ್ವಾ? ಸೊ ತುಮಕೂರಲ್ಲಿ ಹುಟ್ಟಿರೋದು. ನೋಡಿ, ರಮೇಶ್ ಅವರ ಜಾತಕದ ಪ್ರಕಾರ ಹುಟ್ಟಿರೋ ವಾರ ಬಂದು ಮಂಗಳವಾರ ಅಂತ ಹೇಳ್ತೀವಿ, ಆಶ್ಲೇಷ ನಕ್ಷತ್ರ ಮತ್ತೆ ಕರ್ಕಾಟಕ ರಾಶಿ ಅಂತ ಹೇಳ್ತೀವಿ. ಸೊ ನೋಡಿ, ಋಷಭ ಲಗ್ನ ಜಾತಕ. ನಾನು ಅವಾಗಲೇ ಕೆಲವಾರು ಸಂಚಿಕೆಗಳಲ್ಲಿ ಹೇಳಿದಂಗೆ ದಶಮಾಧಿಪತಿ ಮತ್ತು ಸರ್ಕಾರಿ ನೌಕರಕ್ಕೆ ಕಾರಕ ಗ್ರಹಗಳು ಸೂರ್ಯ ಮತ್ತೆ ಶನಿ ಗ್ರಹ ಅಂತ ಹೇಳ್ತೀವಿ. ಸೊ ಎರಡು ಗ್ರಹ ಇವರಿಗೆ ಲಗ್ನದಲ್ಲೇ ಭಾಗ್ಯಾಧಿಪತಿ ಮತ್ತು ದಶಮಾಧಿಪತಿಯಾದ ಶನೇಶ್ವರರು ಲಗ್ನದಲ್ಲಿರೋಲು ಮತ್ತೆ ಸೂರ್ಯ ದ್ವಿತೀಯ ಸ್ಥಾನದಲ್ಲಿರೋಲು ಖಂಡಿತ ಚೆನ್ನಾಗಿದೆ, ಅಂದ್ರೆ ನೌಕರಿ ವಿಚಾರವಾಗಿ. ಆದ್ರೆ ಇವರಿಗೆ ಶುಕ್ರ ದಶೆ ನಡೀತಾ ಇರೋದ್ರಿಂದ ಮುಂಬರುವ ಸೂರ್ಯ ದಶೆ ಅಂದ್ರೆ ಆಗಸ್ಟ್ ನಂತರ, ಈ ವರ್ಷ ಆಗಸ್ಟ್ ನಂತರ ಸೂರ್ಯ ಮಹಾದಶೆ, ಶುಕ್ರನಲ್ಲಿ ಸೂರ್ಯ ಅಂತರ್ದಶೆ
ನಡೆಯುತ್ತೆ. ಆಗಸ್ಟ್ ನಂತರ ಇವರಿಗೆ ಪ್ರಯತ್ನ ಪಟ್ರೆ ಸರ್ಕಾರಿ ಉದ್ಯೋಗದ ಖಂಡಿತ ಇವರಿಗೆ ಯೋಗ್ಯತೆ ಉಂಟು, ಅದರಿಂದ ಇವ್ರಿಗೆ ಹಾಗೆ ಆಗುತ್ತೆ. ಗುರುಜಿ ಅಂದ್ರೆ ತುಂಬಾ ಹತ್ರಕ್ ಬಂದು ಕೆಲಸ ಕೈತಪ್ಪ ಹೋಗ್ತಾ ಇದೆ ಅಂತ ಹೇಳಿ ಕಳ್ಸಿದ್ದಾರೆ ಗುರುಜಿ. ಖಂಡಿತ ಇಲ್ಲೇನಾಗುತ್ತೆ, ಭಾಗ್ಯಾಧಿಪತಿಯಾದ ಶನಿ ಗುರು ಒಟ್ಟಿಗೆ ಇರಲು ಸ್ವಲ್ಪ ಕೊನೆ ಹಂತದಲ್ಲಿ ಬಂದು ಇವರಿಗೆ ಆ ಒಂದು ಅವಕಾಶ ಮಿಸ್ ಆಗಿರ್ಬೋದು. ಆದ್ರೆ ಈ ಒಂದು ಆಗಸ್ಟ್ ನಂತರ ತುಂಬಾ ಪ್ರಬಲವಾಗಿರೋದ್ರಿಂದ ಇವರಿಗೆ ತುಂಬಾ ಅನುಕೂಲವಾಗುತ್ತೆ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಬಲಗೈ ಉಂಗುರದ ಬೆರಳಲ್ಲಿ ಒಂದು ಪುಷ್ಪರಾಗ ಅಂದ್ರೆ ಹರಳು ಅಂತ ಹೇಳ್ತೀವಿ, ಅಥವಾ ಮಾಣಿಕ್ಯ ಹರಳು ಅಂತ ಹೇಳ್ತೀವಿ. ಪುಷ್ಪರಾಗ ಹಾಕ್ಬೋದು ಅಥವಾ ಮಾಣಿಕ್ಯ ಅಂದ್ರೆ ರೂಬಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳೋದು. ಅದನ್ನ 3 ರಿಂದ 5 ಕ್ಯಾರೆಟ್ ವರೆಗೂ ಉಂಗುರದ ಬೆರಳಲ್ಲಿ ಧರಿಸುವಂತದ್ದು. ಮತ್ತು ದಿನನಿತ್ಯದ ಸಿಂಪಲ್ ಆಗಿರೋ ರೆಮಿಡಿ ಅಂತಾರೆ, ಮನೇಲಿ ಏನಾದ್ರು ತಾಮ್ರದ ಬಿಂದಿಗೆ, ತಾಮ್ರದ ಲೋಟ ಇತ್ತು ಅಂದ್ರೆ ಉದಯಿಸುತ್ತಿರುವ ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು. ಸೂರ್ಯನ 12 ಮಂತ್ರಗಳ ಇಡಿ ಅರ್ಘ್ಯ ಕೊಡೋದ್ರಿಂದ ಇವರಿಗೆ ಸರ್ಕಾರಿ ನೌಕರಿಯ ವಿಚಾರದಲ್ಲಿ ಏನೇನು ಅಡಚಣೆ ಬರ್ತಾ ಇದೆ ಅಥವಾ ಅವ್ರು ಹೇಳ್ದಂಗೆ ಕೊನೆಯಲ್ಲಿ ಮಿಸ್ ಆಗ್ತಿರೋವಂಥದ್ದು ಅವರಿಗೆ ಅನುಕೂಲ ಆಗುತ್ತೆ, ಸಿಗುತ್ತೆ. ಆಗಸ್ಟ್ ನಂತರ ಇವರಿಗೆ ಅವಕಾಶಗಳು ಜಾಸ್ತಿ ಇದೆ ಈ ವರ್ಷ ಆಗಸ್ಟ್ ನಂತರ. ಓಕೆ, ಸೊ ರಮೇಶ್ ಅವರು ಕೂಡ ನಮ್ಗೆ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನ ಕಳಿಸಿದ್ರೆ ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನ ತಿಳಿಸಿದ್ದಾರೆ. ಹಾಗೆ ನೀವು ಕೂಡ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಗುರೂಜಿ ನಾವು ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಇದ್ವಿ. ಕರ್ಕಾಟಕ ರಾಶಿಯವರೆಗೆ ತಿಳಿದುಕೊಂಡಿದ್ವಿ. ಮುಂದುವರೆದು ಈಗ ಮುಂದಿನ ರಾಶಿ ಸಿಂಹ ರಾಶಿಯ ಇವತ್ತಿನ ದಿನ ನೋಡೋಣ. ರಾಶಿಯ ಜಾತಕಸ್ಥರು ಬಿಡುವಿರದ ಕಾರ್ಯಕ್ರಮದ ಹೊರತಾಗಿ ಕೂಡ ಹಳೆಯ ಸ್ನೇಹಿತರು ಮತ್ತು ಹಳೆಯ ಒಂದು ಯಾರೋ ಒಂದು ಮಿತ್ರರು ನಿಮಗೆ ಸಿಗುವಂತದ್ದು, ಅವರಿಂದ ಹಣಕಾಸಿನ ಧನ ಲಾಭ ಇವತ್ತಿನ ದಿನ ಸಿಂಹ ರಾಶಿಯವರಿಗೆ ಆಗುವಂತದ್ದು. ಓಕೆ, ಸಿಂಹ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ. ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಿಯ ಜಾತಕಸ್ಥರು ನಗು ನಿಮಗೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಆಗಿರೋದ್ರಿಂದ ನೀವು ಇವತ್ತು ಮನಸ್ಸು ತುಂಬಿ ನಕ್ಕುಬಿಡಿ. ಇದರಿಂದ ನಿಮಗಾಗಿ ಹಣವನ್ನು ಉಳಿಸುವ ನಿಮ್ಮ ಬಯಕೆ ಇಂದು ಪೂರ್ಣಗೊಳ್ಳಬಹುದು. ಇಂದು ತುಂಬಾ ವಿಶೇಷವಾದ ದಿನ ಕನ್ಯಾ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ವಿಶೇಷವಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ತುಲಾ ರಾಶಿಯವರ ವಿಚಾರದ ಬಗ್ಗೆ ನೋಡೋಣ. ಗುರುಜಿ ತುಲಾ ರಾಶಿಯವರಿಗೆ ಇವತ್ತಿನ ಸಲಹೆ ಏನಂದ್ರೆ, ನೀವು ಅಭಿಪ್ರಾಯ ನೀಡುವಾಗ ಇತರ ಭಾವನೆಗಳನ್ನು ವಿಶೇಷವಾಗಿ ಪರಿಗಣಿಸಿ, ಅದರಿಂದ ನಿಮಗೆ ಮಾನ್ಯತೆ ಸಿಗುವಂತದ್ದು ದಿನ ಶುಭವಾಗಿರುತ್ತೆ. ತುಲಾ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಗುರುಜಿ ಹೇಗಿದೆ ಇವರಿಗೆ? ನಗುವಿನ ಚಿಕಿತ್ಸೆ ಎಲ್ಲಾ ಸಮಸ್ಯೆಗಳಿಗೂ ಮದ್ದಾಗಿರೋದ್ರಿಂದ ನಿಮ್ಮ ಅನಾರೋಗ್ಯ ಗುಣಪಡಿಸಲು ನಗುವಿನ ಚಿಕಿತ್ಸೆ ಬಳಸಿ. ಇವತ್ತಿನ ದಿನ ತುಂಬಾ ಆನಂದಮಯವಾಗಿರುವಂತದ್ದು ರಾಶಿಯ ಜಾತಕಸ್ಥರಿಗೆ ನೋಡ್ತಾ ಬರುತ್ತೆ. ವೃಶ್ಚಿಕ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ. ಗುರುಜಿ ಮುಂದಿನ ರಾಶಿ ಧನುರ್ ರಾಶಿ. ಸ್ವಲ್ಪ ಹುಷಾರಾಗಿರ್ಬೇಕು. ಕುಟುಂಬದ ವೈದ್ಯಕೀಯ ವೆಚ್ಚದಲ್ಲಿ ಸ್ವಲ್ಪ ಹೆಚ್ಚಳವನ್ನು ತಳಕ ಹಾಕಲು ಸಾಧ್ಯವಿಲ್ಲ. ಸ್ವಲ್ಪ ಹೆಚ್ಚು ಹಣ ಮಾಡಲು ನಿಮ್ಮ ಒಂದು ಹಣದ ಕ್ರೋಢೀಕರಣ ಅಂತ ಹೇಳ್ತೀವಿ ಇವತ್ತಿನ ದಿನ ಸ್ವಲ್ಪ ಹೆಚ್ಚಾಗಿರುವಂತದ್ದು. ಅದಕ್ಕೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾರೆ. ಓಕೆ, ಧನುರಾಶಿಯವರಿಗೆ ಏನಾದ್ರೂ ಪರಿಹಾರ ಕ್ರಮ ಇವತ್ತಿನ ದಿನದಲ್ಲಿ ತಿಳಿಸ್ತೀರಾ ಗುರುಜಿ? ರಾಶಿಯ ಜಾತಕಸ್ಥರು ರಾಶಿಯಾಧಿಪತಿಯಾದ ಗುರುವಿನ ಮಂತ್ರ ಓಂ ಬೃಹಸ್ಪತಿ ನಮಃ ಅಂತೇಳಿ, ಅಥವಾ ಯಾವ್ದಾದ್ರು ಒಂದು ಗುರುವಿಗೆ ಸಂಬಂಧಪಟ್ಟಂಥದ್ದು, ಗುರು ರಾಯರ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡ್ಕೊಂಬರಂಥದ್ದು ತುಂಬಾ ವಿಶೇಷವಾಗಿ ಅನುಕೂಲವಾಗುವಂಥದ್ದು. ಓಕೆ, ಧನುರಾಶಿಯವರ ವಿಚಾರದ ಬಗ್ಗೆ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಇವತ್ತು ಸ್ವಲ್ಪ ಆಶಾವಾದಿತನ ನಿಮಗೆ ಜಾಸ್ತಿ ಇರುವಂಥದ್ದು. ನಿಮ್ಮನ್ನು ನೀವು ಪ್ರೇರೇಪಿಸಿಕೊಂಡು ಹೆಚ್ಚು ಆತ್ಮವಿಶ್ವಾಸದ ದಿನ ಇವತ್ತಾಗಿರುವಂಥದ್ದು. ಕೆಲಸದಲ್ಲಿ ಮತ್ತು ನಿಮ್ಮ ಒಂದು ಬಂಧು ಮಿತ್ರರಿಂದ ಸಹಾಯ ನಿಮಗೆ ಇವತ್ತು ಸಿಗುವಂಥದ್ದು ನೋಡ್ತಾ ಬರ್ತೇವೆ. ಓಕೆ, ಮಕರ ರಾಶಿಯವರಿಗೆ ಬಂಧು ಮಿತ್ರರಿಂದ ಕೂಡ ಇವತ್ತಿನ ದಿನ ಸಹಾಯದ ಫಲ ಲಭಿಸ್ತಾ ಇದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಗುರುಜಿ ಕುಂಭರಾಶಿ. ರಾಶಿಯ ಜಾತಕಸ್ಥರು ಇವತ್ತು ಸಕಾರಾತ್ಮಕ ವಿಚಾರವನ್ನು ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬಹುದು. ನಿಮ್ಮ ಕ್ರಿಯಾತ್ಮಕ ಚಟುವಟಿಕೆ ಇವತ್ತು ನಿಮಗೆ ಚೈತನ್ಯದಾಯಕವಾಗಿರುವಂತಹ ದಿನವನ್ನು ನೀಡುತ್ತೆ. ಕುಂಭರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ. ಇನ್ನು ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯವರಿಗೆ ಮಂಗಳವಾರದ ಈ ದಿನ ಹೇಗಿದೆ ನೋಡೋಣ ಗುರುಜಿ. ಮಂಗಳವಾರದ ಹೊತ್ತು ಮೀನರಾಶಿಯವರು ನಿಮ್ಮ ಇವತ್ತಿನ ಕ್ರೀಡಾ ಮನೋಭಾವನೆ ಅದು ನಿಮಗೆ ಆರೋಗ್ಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಹೆಚ್ಚು ಒತ್ತಡ ಇರುವ ದಿನ. ಈ ನಿಮ್ಮ ಕ್ರಿಯಾತ್ಮಕದಿಂದ ಆ ದಿನದ ಒಂದು ಒತ್ತಡವನ್ನು ತಾವು ಕಮ್ಮಿ ಮಾಡ್ಕೊಂತೀರಾ. ದಿನದ ಒತ್ತಡದ ಕಡಿಮೆಗೆ ಏನಾದ್ರೂ ಪರಿಹಾರ ಕ್ರಮಗಳು ಗುರುಜಿ ಮೀನರಾಶಿಯವರಿಗೆ? ಮೀನರಾಶಿಯವರು ಕೂಡ ಅಷ್ಟೇ, ಅವರು ಸಮಾನ ಚಿತ್ತದಿಂದ ಸ್ವಲ್ಪ ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಹೆಚ್ಚು ಶಿವ ಪಂಚಾಕ್ಷರಿ ಸ್ತೋತ್ರಗಳನ್ನ ಜಪ ಮಾಡುವಂಥದ್ದು. ಓಂ ನಮಃ ಶಿವಾಯ ಅಂತ ಒಂದು ಸಿಂಪಲ್ ಮಂತ್ರ ಅಂತ ಹೇಳ್ತೀವಿ, ಅದು ಮಾಡೋದ್ರಿಂದ ಮೀನರಾಶಿಯವರಿಗೆ ಚೆನ್ನಾಗಿರುವಂಥದ್ದು. ಓಕೆ, ದ್ವಾದಶ ರಾಶಿಗಳ ಅಷ್ಟೂ ಫಲಾಫಲಗಳನ್ನ ಕೂಡ ನೀವು ತಿಳಿದುಕೊಂಡ್ವಿ. ಕೆಲವೊಂದಷ್ಟು ರಾಶಿಗಳಿಗೆ ಇವತ್ತಿನ ದಿನ ಮಂಗಳವಾರದ ದಿನ ಒಳ್ಳೇದಾಗಿದ್ರೆ, ಮತ್ತು ಕೆಲವು ರಾಶಿಗಳಿಗೆ ಗುರೂಜಿಗಳು ತಿಳಿಸಿದಂತಹ ಒಂದು ಪರಿಹಾರ
ಪರಿಹಾರ ಕ್ರಮ ಆಗಿರ್ಬೋದು ಅಥವಾ ಮಂತ್ರೋಚ್ಚಾರಣೆ ಆಗಿರ್ಬೋದು, ಸೊ ಇವುಗಳಿಂದ ಕೂಡ ನಾವು ನಮ್ಮ ಈ ದಿನವನ್ನ ಶುಭದಾಯಕವಾಗಿ ಇಡಿಸ್ಕೊಳ್ಬಹುದು ಅಂತ ಹೇಳ್ತಾ ಗುರೂಜಿ, ನಾವು ಕಳೆದ ಸಂಚಿಕೆಯಲ್ಲೆಲ್ಲ ಕೂಡ ಪ್ರತಿಯೊಂದು ಮಾಸ ಪ್ರಾರಂಭ ಆಗೋದಕ್ಕೂ ಮುಂಚೆ ಪ್ರತಿಯೊಂದು ರಾಶಿಯ ವಿಚಾರದ ಬಗ್ಗೆ ಆಯಾ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಇನ್ನೇನು ಏಪ್ರಿಲ್ ತಿಂಗಳು ಕೂಡ ಮುಗಿತಾ ಬರ್ತಾ ಇದೆ, ಹಾಗೆ ಮೇ ತಿಂಗಳು ಕೂಡ ಸ್ಟಾರ್ಟ್ ಆಗುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮೇಷ ರಾಶಿಯವರ ವಿಚಾರದ ಬಗ್ಗೆ ಮೇ ತಿಂಗಳ ಒಂದು ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡೋಣ ಗುರೂಜಿ. ಮೇಷ ರಾಶಿಯವರಿಗೆ ಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ, ರಾಶಿ ಫಲ ಏನನ್ನ ಸೂಚಿಸುತ್ತೆ ಗುರೂಜಿ? ನೋಡಿ, ಮೇಷರಾಶಿಯವರಿಗೆ ಮೊದಲೇದಾಗಿ ಗೋಚಾರದ ಫಲದ ವಿಚಾರವಾಗಿ ನೋಡೋದಾದ್ರೆ ತುಂಬಾ ಹೆಚ್ಚಾಗಿ ಮೊದಲೇದು ಒಂದು ಗ್ರಹಗಳ ಗೋಚಾರ. ಮೊದಲೇ ವಿಚಾರದಲ್ಲಿ ಮೇ 18ನೇ ತಾರೀಕು ನೋಡಿ, ರಾಶಿಗೆ ರಾಹು ವ್ಯಯ ಭಾವದಿಂದ ಲಾಭಸ್ಥಾನಕ್ಕೆ ಬರುವಂತದ್ದು. ಮತ್ತೆ ಇಷ್ಟು ದಿನ ನಿಮ್ಗೆ ರಾಶಿಯ ಜಾತಕಸ್ಥರಿಗೆ ರೋಗ, ರಿಪು, ರೇಣು, ಶತ್ರು ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ನಿಮ್ಗೆ ಕೇತು ಪಂಚಮ ಸ್ಥಾನಕ್ಕೆ ಬರುವಂತದ್ದು. ರಾಹು ಕೇತುವಿನ ಬದಲಾವಣೆ ಮೇ 18ನೇ ತಾರೀಕು ಈ ಒಂದು ಮಾಸದಲ್ಲಿ ನೋಡೋದಾದ್ರೆ, ಮೇ ತಿಂಗಳಲ್ಲಿ ವಿಶೇಷವಾಗಿ. ಮತ್ತೆ ಎರಡನೇದಾಗಿ ಮೇ 18ನೇ ತಾರೀಕು ನಂತರ ಮೇಷರಾಶಿಯವರಿಗೆ ಸ್ವಲ್ಪ ಗುರುಬಲ ಹೋಗ್ತಾ ಇದೆ. ಗುರುಬಲ ಹೋದ್ರೂ ಕೂಡ ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾದ ಗುರು ಗ್ರಹರು ತೃತೀಯ ಭಾವಕ್ಕೆ ಬರುವಂತದ್ದು. ತೃತೀಯ ಭಾವ ಅಂದ್ರೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಧೈರ್ಯ, ಸಾಹಸ, ಪರಾಕ್ರಮ ಅಂದ್ರೆ ಹೆಚ್ಚು ಇರುವಂತ ಒಂದು ಭಾವ ಅಂತ ನಾವು ಹೇಳ್ತಾ ಬರ್ತೀವಿ. ಓಕೆ, ಸೊ ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಗ್ರಹ ಗೋಚಾರದ ಪ್ರಭಾವ ಹೇಗಿದೆ ಅಂತ ಹೇಳಿ ಗುರೂಜಿಗಳು ತಿಳಿಸ್ಕೊಟ್ರು. ಹಾಗೆ ಮೇ ತಿಂಗಳ ಮಾಸ ಭವಿಷ್ಯ ಮೇಷರಾಶಿಯವರ ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗ್ತಾ ಇದ್ವಿ. ಗುರೂಜಿ, ಮುಂದುವರಿಸೋಣ. ಅದಕ್ಕೂ ಮುಂಚೆ ನಮ್ಗೆ ಇನ್ನೊಂದು ಪ್ರಶ್ನೆ ಬಂದಿದೆ ಗುರೂಜಿ, ತಗೊಳ್ಳೋಣ. ಸೊ ಇವರ ಹೆಸರು ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವರ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಗುರೂಜಿ. 13/11/1994. ಜನ್ಮ ಸಮಯ ಬಂದ್ಬಿಟ್ಟು 4:06 PM ಗಳಲ್ಲಿ. ಜನ್ಮಸ್ಥಳ ಹಾವೇರಿ. ಗುರೂಜಿ, ಇವ್ರು ಕೇಳ್ತಾ ಇದ್ದಾರೆ, ಇವರು ಜಾಬ್ ಚೇಂಜ್ ಮಾಡ್ಬೇಕಂತ ಇದಾರಂತೆ. ಜಾಬ್ ಚೇಂಜಿಂಗ್ ಮತ್ತೆ ಹಾಗೆ ಪ್ರೊಫೆಷನ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ಕೃಷ್ಣ ಅವ್ರದ್ದು ಮಾಹಿತಿ ಪ್ರಕಾರ 13/11/94 4:06 ಹಾವೇರಿ ಅಲ್ವಾ? ಹೌದು ಗುರೂಜಿ. ಸೊ ಈ ಕೊಟ್ಟಿರೋ ಮಾಹಿತಿ ಕೃಷ್ಣ ಅವ್ರದ್ದು ನೋಡೋದಾದ್ರೆ, ಇವ್ರದ್ದು ಭಾನುವಾರ ಹುಟ್ಟಿರುವಂತದ್ದು, ಉತ್ತರ ಭಾದ್ರ ನಕ್ಷತ್ರ ಮತ್ತು ಮೀನರಾಶಿ ಅಂತ ಹೇಳ್ತೀವಿ. ಮೀನರಾಶಿ, ಮೀನ ಲಗ್ನ ಸ್ವಲ್ಪ ನಿಧಾನವಾಗಿರುವಂತದ್ದು. ನಾವು ಕೆಲವಾರು ಎಪಿಸೋಡ್ಸ್ ಗಳಲ್ಲಿ ತಿಳಿಸಿದ್ವಿ. ಸ್ವಲ್ಪ 7.5 ಪ್ರಭಾವ ಮತ್ತೆ ಪಂಚಗ್ರಹಗಳ ಪ್ರಭಾವ ಇದೆಲ್ಲ ಸ್ವಲ್ಪ ಮೀನರಾಶಿಯವರಿಗೆ ಮನಸ್ಸು ಸ್ವಲ್ಪ ಕುಲುಕುವ ತರ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ. ಸೊ ಅದಲ್ದಿರ ಗೋಚಾರ ಅಲ್ದಿರ ಪ್ರಭಾವ ಅಂದ್ರೆ ದಶಾಭುಕ್ತಿಯ ಪ್ರಭಾವ ಬುಧ ಮಹಾದಶದಲ್ಲಿ ಗುರು ಅಂತರ್ದಶ ನಡೀತಾ ಇದೆ. ಇವರಿಗೆ 2026 ಜನವರೆಗೂ ಇದೇ ಇರುತ್ತೆ. ಸೊ ಈಗ ನಡೀತಾ ಇರುವಂತದ್ದು ಗುರು ಭಾಗ್ಯಸ್ಥಾನದಲ್ಲಿರುವಂತದ್ದು ಮತ್ತು ದಶಾನಾಥನಾದ ಈ ಗ್ರಹ ಈ ಬಹುಮುಖ್ಯವಾಗಿ ಇವರಿಗೆ ಬುಧ ಮಹಾದಶ ನಡೀತಿದೆ. ಬುಧನ ಒಂದು ಪೊಸಿಷನ್ ಅಂದ್ರೆ ಅಷ್ಟಮ ಸ್ಥಾನದಲ್ಲಿ ಬುಧ ಇರೋದ್ರಿಂದ ಸುಮಾರು ಏರುಪೇರುಗಳಿಂದ ಇವರು ಲೈಫ್ 2.5 ವರ್ಷ ಅಥವಾ 3 ವರ್ಷದಿಂದ ಸ್ವಲ್ಪ ತುಂಬಾ ಒಂದು ಕಷ್ಟದ ಒಂದು ಹಂತದಿಂದ ಬಂದಿರುವಂತದ್ದು. ಸೊ ಮುಂದೆ ಬರುವಂತ ದಿನಗಳಲ್ಲಿ ರಾಹು ಕೇತುವಿನ ಬದಲಾವಣೆ ಮತ್ತು ಗುರುಬಲದ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅದು ಬರುವಂತದ್ದು ಸ್ವಲ್ಪ ಸಮಯದ ನಂತರ, ಅಂದ್ರೆ ಮೇ 18ನೇ ತಾರೀಕು. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ದಶ ಅಂತರ್ದಶ ಅಲ್ಲಿ ಆಗಸ್ಟ್ ನಂತರ ಚೆನ್ನಾಗಿದೆ. ಓಕೆ, ಕೃಷ್ಣ ಅವರು ಕೂಡ ನಮಗೆ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನ ಕಳಿಸಿದ್ರು. ಸೊ ನಿಮ್ಮ ಈ ಪ್ರಶ್ನೆಗೆ ಗುರೂಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ. ಗುರೂಜಿ, ಪರಿಹಾರ ಕ್ರಮಗಳೇನಾದ್ರು ತಿಳಿಸ್ತೀರಾ? ನೋಡಿ, ಆಗಸ್ಟ್ ವರೆಗೂ ಒಂದು ವೇಟ್ ಮಾಡೋದು ಒಂದು ಪರಿಹಾರ. ಇನ್ನೊಂದು ಪರಿಹಾರ ಏನಂದ್ರೆ, ದಶಾಭುಕ್ತಿಗೆ ಬುಧ ಮಹಾದಶ ನಡೀತಿದೆ ಗುರು ಅಂತರ್ದಶನಲ್ಲಿ. ಹೆಚ್ಚು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಲ್ಲಿ ಹರಕೆ ಮತ್ತು ಏನಾದರೂ ಒಂದು ಸಂಕಲ್ಪ ಸೇವೆ ಮಾಡುವಂಥದ್ದು. ವೆಂಕಟೇಶ್ವರನ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಒಂದು ಮಂತ್ರ, ಮೂಲ ಮಂತ್ರ ಬರುತ್ತೆ. 108 ಬಾರಿ ಜಪ ಮಾಡುವಂಥದ್ದು ಬುಧವಾರ ಹೊತ್ತು 9 ಬುಧವಾರ ಈ ರೀತಿ ಮಾಡಿ ಆಗಸ್ಟ್ ನಂತರ ಕೆಲಸ ಬದಲಾವಣೆ ಆಗುತ್ತೆ. ಆದಷ್ಟು ಇನ್ನು 2.5 ವರ್ಷ ಸ್ವಲ್ಪ ಸಮಯ ನಿಧಾನ ಇದೆ. ಯಾವುದೇ ರೀತಿ ದುಡುಕಿನ ನಿರ್ಧಾರ ಬೇಡ. ದುಡುಕಿ ನಿರ್ಧಾರ ತಗೊಳ್ಳೋದು ಆಮೇಲೆ ಪಶ್ಚಾತ್ತಾಪದಿಂದ ಪೇಚಾಡೋದು ಇದು ಸ್ವಲ್ಪ ನಿಧಾನ. ಎಲ್ಲ ಈ ಒಂದು ಜಾತಕಸ್ಥರಿಗೆ ಯಾರು ಕಳಿಸಿದಾರೆ, ಮೀನರಾಶಿ ಮತ್ತೆ ಈ ನಕ್ಷತ್ರದವರಿಗೆ ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ ನಕ್ಷತ್ರ, ಈ ವಿಶೇಷವಾಗಿ ಶನಿ ಮಹಾತ್ಮರು ಗೋಚಾರದ ನಕ್ಷತ್ರ ಅಂತಂದ್ರೆ ಪೂರ್ವಭಾದ್ರದಲ್ಲಿ ಗೋಚಾರವಾಗ್ತಿರುವಂಥದ್ದು. ಯಾರು ಪೂರ್ವಭಾದ್ರ 2ನೇ ಪಾದ, 3ನೇ ಪಾದ, 4ನೇ ಪಾದದಲ್ಲಿ ಇನ್ನು ಒಂದು 6 ತಿಂಗಳಿಂದ 1 ವರ್ಷ ಶನೇಶ್ವರರು ಅಲ್ಲಿ ಗೋಚಾರ ಆಗ್ತಾರೆ. ಅದಾದ ನಂತರ ಉತ್ತರಭಾದ್ರ ನಕ್ಷತ್ರದಲ್ಲಿ ಅಷ್ಟೊಂದು ಸಮಸ್ಯೆ ಕೊಡಲ್ಲ. ಯಾಕಂದ್ರೆ ಉತ್ತರಭಾದ್ರ ಅಂದ್ರೆ ಶನಿನ ನಕ್ಷತ್ರ ಆಗಿರುತ್ತೆ. ಪೂರ್ವಭಾದ್ರ ಗುರುವಿನ ನಕ್ಷತ್ರ ಆದ್ರೆ ಉತ್ತರಭಾದ್ರ 1, 2, 3, 4ನೇ ಪಾದ ಶನೇಶ್ವರನ ನಕ್ಷತ್ರ. ಅದಾದ್ಮೇಲೆ ರೇವತಿ ನಕ್ಷತ್ರ ಬಂದು ಅಲ್ಲಿ ಸ್ವಲ್ಪ ಪ್ರಭಾವ ಜಾಸ್ತಿ ಇರುತ್ತೆ. ಅದಕ್ಕೆ 1 ವರ್ಷಗಳ ಕಾಲ
ಸ್ವಲ್ಪ ಹುಷಾರಾಗಿರ್ಬೇಕು. ಪೂರ್ವ ಭಾದ್ರ ನಕ್ಷತ್ರ ವಿಶೇಷವಾಗಿ ಆ ಒಂದು ಮೀನ ರಾಶಿಯವರು ಸಂಬಂಧಪಟ್ಟಂತ. ಓಕೆ, ಕೃಷ್ಣ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ. ನಾವು ಮೇಷರಾಶಿಯ ವಿಚಾರದ ಫಲವಾಗಿ ನಾವು ಮಾಸ ಭವಿಷ್ಯವನ್ನ ನೋಡ್ತಾ ಇದ್ವಿ ಗುರೂಜಿ. ಈಗ ಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ಮೇಷರಾಶಿಯವರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ಗುರೂಜಿ. ನೋಡಿ, ಗ್ರಹಗಳ ಗೋಚಾರದ ವಿಚಾರವಾಗಿ ನಾನು ರಾಹು ಕೇತುವಿನ ಬಗ್ಗೆ ತಿಳಿಸ್ಕೊಟ್ಟೆ. ಮತ್ತೆ ಅದಲ್ದಿರ ನಿಮಗೆ ಗುರುಬಲ ಸ್ವಲ್ಪ ಮೇಷರಾಶಿಯವರಿಗೆ ಕಮ್ಮಿ ಆಗ್ತಿರುವಂತದ್ದು. ಗುರುಬಲ ಕಮ್ಮಿ ಆದ್ರೂ ಕೂಡ ತೃತೀಯ ಭಾವಕ್ಕೆ, ತೃತೀಯ ಅಂದ್ರೆ ಧೈರ್ಯ ಸಾಹಸ ಪರಾಕ್ರಮ ಇರುವಂತ ಭಾವಕ್ಕೆ ಬೃಹಸ್ಪತಿ ಗ್ರಹರು ನಿಮ್ಗೆ ಅತ್ಯಂತ ಪ್ರಬಲವಾದ ಶಕ್ತಿ ನೀಡುವಂತ ಒಂದು ಸ್ಥಾನಕ್ಕೆ ಹೋಗ್ತಾ ಇದೆ. ಸಮಸ್ಯೆ ಇಲ್ಲ. ಸೂರ್ಯ ಭಗವಾನರು ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ 15ನೇ ತಾರೀಕು ನಂತರ, ಮೇ 15ನೇ ತಾರೀಕು ನಂತರ ದ್ವಿತೀಯ ಸ್ಥಾನಕ್ಕೆ ಗೋಚರವಾಗ್ತಿರುವಂಥದ್ದು. ಅದು ಕೂಡ ಒಳ್ಳೆ ಪರಿಸ್ಥಿತಿ ಅಂತ ಹೇಳ್ತೀವಿ. ಮತ್ತೆ ರಾಶಿಯ ಒಂದು ತೃತೀಯ ಷಷ್ಠಾಧಿಪತಿಯಾದ ಬುಧ ಗ್ರಹರು 6ನೇ ತಾರೀಕು ನಿಮ್ಮ ರಾಶಿಗೆ ಬರುವಂಥದ್ದು, ವಿಶೇಷವಾಗಿ ಮೇಷರಾಶಿಯವರಿಗೆ. ಸೊ ಅದಾದ 23ನೇ ತಾರೀಕು ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ ಹೋಗುವಂಥದ್ದು. ಸೊ ಇಷ್ಟೆಲ್ಲ ಒಂದು ಬದಲಾವಣೆ ನಾವು ವಿಸ್ತೃತವಾಗಿ ನೋಡೋದಾದ್ರೆ ತುಂಬಾ ವಿಶೇಷವಾದ ಮಾಸ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಮಾಸದಲ್ಲಿ ಹಲವಾರು ಆಚರಣೆಗಳು ಕೂಡ ಇದೆ. ಉದಾಹರಣೆಗೆ ನಾವು ಹೇಳೋದಾದ್ರೆ ಮೇ 2ನೇ ತಾರೀಕು ರಾಮಾನುಜಾಚಾರ್ಯರ ಜಯಂತಿ ಅಂತ ಹೇಳ್ತೀವಿ. ಅವರು ಕೂಡ ಒಬ್ಬ ದೊಡ್ಡ ಗುರುಗಳು ಅಂತ ಹೇಳ್ತೀವಿ. ಸೊ ಸಾಧ್ಯವಾದಷ್ಟು ಆ ದಿನ ಗುರುವಿನ ದೇವಸ್ಥಾನಕ್ಕೆ, ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು. 7ನೇ ತಾರೀಕು ಈ ಒಂದು ಮಾಸದಲ್ಲಿ ವಿಶೇಷವಾಗಿ ವಾಸವಿ ಜಯಂತಿ ಮೇ 7ನೇ ತಾರೀಕು ಬರುವಂತದ್ದು. ಮತ್ತೆ 8ನೇ ತಾರೀಕು ಬೃಹಸ್ಪತಿ ಜಯಂತಿ ಅಂತ ಹೇಳ್ತೀವಿ. ಎಲ್ಲಾ ಗ್ರಹಕ್ಕೂ ಒಂದೊಂದು ಜಯಂತಿಗಳಿರುತ್ತೆ. ಆ ಮೇ 8ನೇ ತಾರೀಕು ಬೃಹಸ್ಪತಿ ಜಯಂತಿ ಅಂತ ಹೇಳ್ತೀವಿ. ಮತ್ತೆ ಈ ಬೃಹಸ್ಪತಿ ಜಯಂತಿ ಅಂದು ಏನೇನು ಸ್ವಲ್ಪ ದೋಷಗಳಿದ್ರೆ, ಅಂದ್ರೆ ತಮಗೇನಾದ್ರೂ ಒಂದು ಗುರು ದೋಷ ಇತ್ತು ಅಥವಾ ಗ್ರಹ ದೋಷ ಇತ್ತು, ಗುರುವಿನ ಒಂದು ಅನುಗ್ರಹದಿಂದ ಆ ದೋಷ ನಿವಾರಣೆ ಮಾಡ್ಕೊಂಡ್ರೆ ಒಳ್ಳೇದಂತ ಹೇಳ್ತೀವಿ. 11ನೇ ತಾರೀಕು ವಿಶೇಷವಾದ ನರಸಿಂಹ ಜಯಂತಿ ಇರುವಂತದ್ದು ಮೇ 11ನೇ ತಾರೀಕು. 12ನೇ ತಾರೀಕು ಬುದ್ಧ ಪೂರ್ಣಿಮಾ ಅಂತ ಹೇಳ್ತೀವಿ. ಮತ್ತು 24ನೇ ತಾರೀಕು ಶನಿಯ ಪ್ರದೋಷ ಇರುವಂತದ್ದು. ಶನಿಯ ಪ್ರದೋಷ ಸಮಯದಲ್ಲಿ ಯಾರು ಶಿವನ ದೇವಸ್ಥಾನಕ್ಕೆ ಹೋಗಿ ನಂದಿಗೆ ಅಭಿಷೇಕ ಮಾಡಿಸ್ತಾರೋ ಅವರಿಗೆ ವಿಶೇಷವಾದ ಫಲ ಮೇಷರಾಶಿಯವರಿಗೆ ಲಭಿಸುವಂತದ್ದು. ಸೊ ಇನ್ನು ಹೆಚ್ಚು ವಿಸ್ತೃತವಾದ ಗೋಚಾರದ ಪ್ರಭಾವ ಮೇಷರಾಶಿಯವರಿಗೆ ಏನೇನ್ ಅನುಕೂಲತೆಗಳು ಕೊಡುತ್ತೆ ಅಂದ್ರೆ, ಈ ಮಾಸ ವಿಶೇಷವಾಗಿ ಸಂಪತ್ತು ಅಭಿವೃದ್ಧಿ ಆಗುವಂತದ್ದು, ಅನಾರೋಗ್ಯ ದೂರವಾಗುತ್ತೆ, ಮತ್ತೆ ಆರೋಗ್ಯದಲ್ಲಿ ವೃದ್ಧಿ ಹೊಂದಿರ್ತಾರೆ. ಮತ್ತೆ ಹೊರದೇಶದಲ್ಲಿ ಯಾರು ಅಭ್ಯಾಸ ಮಾಡ್ತಿರ್ತಾರೆ ಅಂದ್ರೆ ನಮ್ಮ ದೇಶ ಬಿಟ್ಟು ಅನ್ಯ ದೇಶ ಪರದೇಶದಲ್ಲಿ ತಾವು ವಿದ್ಯಾಭ್ಯಾಸ ಮಾಡ್ತಿದ್ರೆ, ಉದ್ಯೋಗ ಮಾಡ್ತಾ ಇದ್ರೆ, ಸ್ವದೇಶದಿಂದ ಕೆಲಸ ಮಾಡುವಂತದ್ದು, ಹೊರದೇಶಕ್ಕೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ಸ್ವದೇಶದಲ್ಲಿ ಇದ್ದು ಕೆಲಸ ಮಾಡ್ಕೊಳ್ಳೋರಿಗೆ ತುಂಬಾ ಒಳ್ಳೆಯ ಈ ಒಂದು ಮಾಸ ಮೇಷರಾಶಿಯವರಿಗೆ ನೋಡ್ತಾ ಬರ್ತೀವಿ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ತುಂಬಾ ಶುಭ ಅಂತ ಹೇಳ್ತೀವಿ. ದುಃಖಗಳು ದೂರವಾಗುವಂತದ್ದು, ಮಾನಸಿಕ ಶಾಂತಿ, ನೆಮ್ಮದಿ ಸಿಗುವಂಥದ್ದು, ಆದಷ್ಟು ಹೆಚ್ಚು ಹೆಚ್ಚು ಶುಭ ವಿಚಾರಗಳ ಪ್ರಾಪ್ತಿ ಕೂಡ ಮೇಷರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಮೇ ತಿಂಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಆದ್ರೆ ಸ್ವಲ್ಪ ನೆಗೆಟಿವ್ ಅಂತ ನಾವು ನೋಡಿದಾಗ ಎಲ್ಲಾನು ಪಾಸಿಟಿವ್ ಅಲ್ಲ, ಸ್ವಲ್ಪ ನೆಗೆಟಿವ್ ಕೂಡ ಇರುತ್ತಲ್ವಾ. ಸೊ ಆ ನೆಗೆಟಿವ್ ವಿಚಾರದಲ್ಲಿ ಸ್ವಲ್ಪ ಕಫದ ಸಮಸ್ಯೆ, ಸ್ವಲ್ಪ ಕೆಮ್ಮು, ಅಸ್ತಮಾ ಇರೋರಿಗೆ ಸ್ವಲ್ಪ ಸಮಸ್ಯೆಗಳಲ್ಲಿ ಕಾಡ್ತಾ ಬರುತ್ತೆ. ಸ್ವಲ್ಪ ಊಟ ಉಪಚಾರಗಳಲ್ಲಿ ತಾವು ಹುಷಾರಾಗಿರುವಂತದ್ದು ನಾವು ಒಂದು ಸಲಹೆಗಳನ್ನ ಕೊಡ್ತಾ ಬರ್ತೀವಿ. ಮತ್ತೆ ಮೇಷರಾಶಿಯ ಮಕ್ಕಳಿಗೆ ಸಂತಸದ ವಿಚಾರ, ಈ ತಿಂಗಳು ಅತಿಯಾದ ನಿರೀಕ್ಷೆ, ತುಂಬಾ ನಿರೀಕ್ಷೆಗಳು ಫುಲ್ಫಿಲ್ ಆಗುವಂತ ಒಂದು ಮಾಸ ಅಂತ ಹೇಳ್ತೀವಿ. ಸಂಪಾದನೆ ಮಾಡಕ್ಕೆ ಹೆಚ್ಚು ಹಣ ಬರೋದು, ಮತ್ತು ಯಾವುದೇ ರೀತಿ ವಾಹನ ಚಾಲಕರು, ವಾಹನ ಮಾಲೀಕರು ಅಂತ ಹೇಳ್ತೀವಿ, ಅಂದ್ರೆ ವಾಹನ ನಂಬಿ ಯಾರು ಬದುಕ್ತಾ ಇರ್ತಾರೆ ಅಂದ್ರೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಿಸ್ನೆಸ್ ಮಾಡ್ತಾರಲ್ಲ, ಅವರಿಗೆ ತುಂಬಾ ಚೆನ್ನಾಗಿದೆ. ವಾಹನ ಸಂಬಂಧಪಟ್ಟಂತ ಸೇಲ್ಸ್ ಅಂಡ್ ಸರ್ವಿಸ್ ಮಾಡೋರಿಗೂ ಕೂಡ ಈ ಒಂದು ಮಾಸ ಹೆಚ್ಚು ಆದಾಯ ತರುವಂತದ್ದು. ಇನ್ನು ಸ್ವಲ್ಪ ನೆಗೆಟಿವ್ ಅಂತ ನೋಡೋದಾದ್ರೆ ಸ್ವಲ್ಪ ಜಲಗಂಡಾಂತರ ಇರುತ್ತೆ, ಸ್ವಲ್ಪ ಸುಖ ಭೋಗಗಳು ಚೆನ್ನಾಗಿರುತ್ತೆ ಈ ಮಾಸದಲ್ಲಿ, ಆದ್ರೆ ಕೆಟ್ಟದ್ದು ಯಾವುದು ಅನ್ವಯಿಸೋದಿಲ್ಲ. ಬಂಡವಾಳಕ್ಕೆ ತಕ್ಕಂಗೆ ಫಲ ಕೂಡ ಈ ಒಂದು ಮಾಸದಲ್ಲಿ ಹೆಚ್ಚಾಗಿರುವಂತದ್ದು ನೋಡ್ತಾ ಬರ್ತೀವಿ. ಮತ್ತೆ ಮೇ ತಿಂಗಳಲ್ಲಿ ಸ್ವಲ್ಪ ಧಾರ್ಮಿಕ ಚಿಂತನೆ ಹೆಚ್ಚಾಗುವಂತದ್ದು. ಸೊ ಮತ್ತೆ ಆಸಕ್ತಿ, ಮತ್ತೆ ಪಿತ್ರಾರ್ಜಿತ ಆಸ್ತಿ ಕೂಡ ಬರುವಂತ ಮಾಸವಾಗಿರುವಂತದ್ದು. ಅಂದ್ರೆ ಪಿತ್ರಾರ್ಜಿತದ ಎಷ್ಟೋ ದಿನ ನೋಡಿ, ಎಷ್ಟೋ ಸತಿ ಕೇಸ್ಗಳು ಹಾಕ್ಬಿಟ್ಟಿರ್ತಾರೆ, ವರ್ಷಾನುವರ್ಷ ಇಳಿತಾ ಇರುತ್ತೆ. ಆದ್ರೆ ಈ ಮಾಸದಲ್ಲಿ ಎಲ್ಲ ಒಂದೇ ಸತಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಏನೋ ಒಂದು ರಿಲೀಫ್ ಆಗುವಂತದ್ದು ನಾವು ನೋಡ್ತಾ ಇರ್ತೀವಿ. ಓಕೆ ಗುರುಜಿ, ಸೊ ಅಂದ್ರೆ ಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ಮೇಷರಾಶಿಯವರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ರಾಶಿಯಾಧಿಪತಿ ಅನ್ನುವಂತಹ ವಿಚಾರಕ್ಕೆ ಬಂದ್ರೆ, ರಾಶಿಯಾಧಿಪತಿಯ ಗೋಚಾರದಿಂದ ರಾಶಿ ಫಲ ಹೇಗಿರುತ್ತೆ? ಈ ಒಂದು ಮೇ ತಿಂಗಳಿನಲ್ಲಿ ಮೇಷರಾಶಿಯವರು ಏನೇನೆಲ್ಲ ನಿರೀಕ್ಷಿಸಬಹುದು ಗುರುಜಿ? ನೋಡಿ, ಮೇಷರಾಶಿಯವರಿಗೆ ರಾಶಾಧಿಪತಿಯ ಗೋಚಾರ ತುಂಬಾ ಉತ್ತಮವಾಗಿರುವಂಥದ್ದು. ಮೊದಲಿನ ಅರ್ಧ ಭಾಗದಲ್ಲಿ ರಾಶಾಧಿಪತಿ ಚತುರ್ಥ ಭಾವದಲ್ಲಿ ಸ್ವಲ್ಪ ನೀಚ ಪರಿಸ್ಥಿತಿಯಲ್ಲಿ ಇರ್ತಾರೆ. ಆದ್ರೂ ಕೂಡ ರಾಶಾಧಿಪತಿ ಅದು ಒಂದು ಮಿತ್ರನ ಸ್ಥಾನ ಅಂತ ಹೇಳ್ತೀವಿ. ಚಂದ್ರನ ಮನೆಯಲ್ಲಿ ರಾಶಾಧಿಪತಿ ಇರುವಂಥದ್ದು, ತದನಂತರ ಸಿಂಹರಾಶಿಗೆ ಹೋಗುವಂಥದ್ದು. ಇದರಿಂದ ನಿಮ್ಮ ಸ್ನೇಹಿತರಿಂದ ಅಭಿವೃದ್ಧಿ ಆಗುವಂಥದ್ದು, ಮತ್ತು ತಾಯಿಯ ಆಶೀರ್ವಾದ ನಿಮಗೆ ಶುಭ ಕಾರ್ಯಗಳಲ್ಲಿ ಮನೆಯಲ್ಲಿ ನಡೆಯುವಂಥದ್ದು, ಪೂರ್ಣ ಪ್ರಮಾಣದಲ್ಲಿ ತಾಯಿಯ ಆಶೀರ್ವಾದ ಸಿಗುತ್ತೆ. ಕುಟುಂಬದಲ್ಲಿ ವೃದ್ಧಿ, ಮದುವೆ ಆಗುವಂಥದ್ದು, ಮಕ್ಕಳಾಗುವಂಥದ್ದು, ವೃತ್ತಿ ಜೀವನದಲ್ಲಿ ಮಂದಗತಿಯ
ಅಂತ ಇಷ್ಟು ದಿನ ಏನು ನಡೀತಿತ್ತು, ಒತ್ತಡ ಜಾಸ್ತಿ ಇತ್ತು, ಇದೆಲ್ಲ ಈ ಒಂದು ಮಾಸದಲ್ಲಿ ನಿಮಗೆ ಸುಲಭವಾಗಿ ಒಳ್ಳೆಯದಾಗುತ್ತಾ ನೋಡ್ತಾ ಬರ್ತೀವಿ. ಮೇಷರಾಶಿಯ ಸ್ತ್ರೀಯರಿಗೆ ವಿಶೇಷವಾಗಿ ಉತ್ತಮ ಮಾಸ. ಯಾವ ರೀತಿ ಹಣದ ಉಳಿತಾಯ, ವಾಹನ ಖರೀದಿ ಆಗಿರ್ಬೋದು, ಮತ್ತು ಆಸ್ತಿ ನೋಂದಣಿ ಆಗಿರ್ಬೋದು, ಮತ್ತು ಈ ಲೇವಾದೇವಿ ಯಾರು ಒಂದು ಇದನ್ನ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ಮಾಸದಲ್ಲಿ ಶುಭ ಅಂತ ಹೇಳ್ತೀವಿ. ಸೊ ಈ ಥರ ಇದು ಆಗುತ್ತೆ. ವ್ಯವಹಾರದಲ್ಲಿ ಶತ್ರುಗಳಿದ್ರೆ ಮಿತ್ರರಾಗ್ತಾರೆ, ಒಳ್ಳೆಯದು. ವ್ಯಾಪಾರ ವಹಿವಾಟುಗಳಲ್ಲಿ ಯಾವುದೇ ಅಡಚಣೆಗಳನ್ನು ನೋಡ್ತಾ, ಯಾವುದೇ ಅಡಚಣೆ ಇದ್ರೂ ಕೂಡ ಅಡಚಣೆನ ದಾಟಿ ನೀವು ಬರುವಂಥದ್ದು. ಮತ್ತು ನೀವೊಬ್ಬರು ಕನ್ಸಲ್ಟೆಂಟ್ ಆಗಿದ್ರೆ, ಸಲಹೆಕಾರರಾಗಿದ್ರೆ ಈ ಒಂದು ಮಾಸ ಉತ್ತಮ ಅಂತ ಹೇಳ್ತೀವಿ. ಜರ್ನಲಿಸಮ್, ಮೀಡಿಯಾಗೆ ಕೂಡ ಈ ಒಂದು ಮಾಸದಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಮಾನ, ಸನ್ಮಾನ, ಅಭಿವೃದ್ಧಿ ಮತ್ತು ಹೆಚ್ಚು ಹೆಚ್ಚು ಅವರಿಗೆ ಒಂದು ಪ್ರಾಮುಖ್ಯತೆ ಸಿಗುತ್ತೆ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ. ಮೇಷರಾಶಿಯವರಿಗೆ ನಾವು ನೋಡ್ತಾ ಬರ್ತೀವಿ. ಮತ್ತೆ ಭಾಗ್ಯಸ್ಥಾನದ ಪೂರ್ಣ ಪ್ರಮಾಣದಲ್ಲಿ, ಯಾಕಂದ್ರೆ ಗುರು ತೃತೀಯ ಭಾವಕ್ಕೆ ಹೋಗೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ. ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಉದ್ಯೋಗಸ್ಥರು ಯಾರಿರ್ತಾರೋ ಅವರಿಗೆ, ಸರ್ಕಾರಿ ಅಧಿಕಾರಿಗಳೇ ಒಳ್ಳೆಯದು. ಮತ್ತೆ ಸರ್ಕಾರಿ ಹುದ್ದೆ ಪಡೆಯೋದಕ್ಕೂ ಕೂಡ ಈ ಒಂದು ಮಾಸದಲ್ಲಿ ತುಂಬಾ ಒಳ್ಳೆಯದು ಅಂತ ನೋಡ್ತಾ ಬರ್ತೇವೆ. ರಾಶಿಯಾಧಿಪತಿಯ ಗೋಚಾರದಿಂದ ಯಾವೆಲ್ಲ ಫಲಗಳು, ಜೊತೆಗೆ ಏನೇನೆಲ್ಲ ನಿರೀಕ್ಷಿಸಬಹುದು ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸ್ಕೊಟ್ರು. ಗುರೂಜಿ, ಇನ್ನು ಈ ಒಂದು ರಾಶಿಯವರಿಗೆ ಈ ಒಂದು ಮೇ ಮಾಸದಲ್ಲಿ ಪರಿಹಾರ ಕ್ರಮಗಳು, ಶುಭ ಸಂಖ್ಯೆ, ಶುಭ ವರ್ಣ ಅಥವಾ ಯಾವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಬೇಕು, ಯಾವ ರೀತಿಯಾಗಿದೆ ಇದೆಲ್ಲ ಅಂತ ಹೇಳಿ. ನೋಡಿ, ರಾಶಿಯ ಜಾತಕಸ್ಥರಿಗೆ ಆದಷ್ಟು ಆರಾಧ್ಯ ದೈವ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ. ಯಥೇಚ್ಛವಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು. ಮಂಗಳವಾರ ಹೊತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ತೊಗರಿಬೇಳೆಯನ್ನು 1/4 kg, ಅರ್ಧ kg ನಿಮ್ಮ ಶಕ್ತಿಯನುಸಾರವಾಗಿ ಕೊಡುವಂಥದ್ದು. ಸುಬ್ರಹ್ಮಣ್ಯನ ಮಂತ್ರ ಬರುತ್ತೆ, ಓಂ ಶರವಣ ಭವಾಯ ನಮಃ ಅಂತ. ಈ ಮಂತ್ರಗಳನ್ನು ಜಪ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ. ಮತ್ತು ಹೆಚ್ಚು ಶುಭ ವರ್ಣ, ಒಂದೇನಾದರೂ ವೆಹಿಕಲ್ ಖರೀದಿ ಮಾಡ್ತಾ ಇದ್ರೆ, ಮತ್ತು ಇನ್ನೇನೋ ಒಂದು ಬಟ್ಟೆ ಖರೀದಿ ಮಾಡ್ತಾ ಇದ್ರೆ, ಅಥವಾ ಇನ್ನೇನೋ ವಿಶೇಷವಾಗಿ ಅಂತಂದರೆ ಕೆಂಪು ಬಣ್ಣ ನಿಮ್ಗೆ ಒಳ್ಳೆಯದು, ಹಳದಿ ಬಣ್ಣ ಕೂಡ ಒಳ್ಳೆಯದಾಗಿರುವಂಥದ್ದು. ಮತ್ತು ಇನ್ನೇ ವಾಹನ ಖರೀದಿ, ಅಪಾರ್ಟ್ಮೆಂಟು, ಮೊಬೈಲ್ ನಂಬರ್ಸು ಏನಾದ್ರು ತಗೊಳ್ತಿದ್ರೆ 9999 ಅಥವಾ 3333 ಈ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಆಗ್ಬರುವಂಥದ್ದು. ಮತ್ತು ಶುಭ ಸಂಖ್ಯೆ ಅದೇ ರೀತಿ ಇವರಿಗೆ ಒಂದು 5, 6, 9, ಸ್ವಲ್ಪ 5 ಮೀಡಿಯಂ ಆಗಿರುವಂಥದ್ದು, 6, 9 ತುಂಬ ಶುಭ ಸಂಖ್ಯೆ ಅಂತ ಹೇಳ್ತೀವಿ. ಸೊ ಈ ರೀತಿ ಮೇಷರಾಶಿಯವರು ಒಂದು ವಿಚಾರದಲ್ಲಿ ಒಂದು ಶುಭ ವರ್ಣ. ಮತ್ತು ದಿಕ್ಕಿನ ಕಡೆಗೆ ಪ್ರಯಾಣ ಅಂತ ನೋಡೋದಾದ್ರೆ ಹೆಚ್ಚು ಇವರಿಗೆ ಪಶ್ಚಿಮ ದಿಕ್ಕು ಒಳ್ಳೆಯದು. ಅಂದರೆ ಪೂರ್ವದ ಒಂದು ಮೇಷರಾಶಿಗೆ ಅದರ ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಪಶ್ಚಿಮ ದಿಕ್ಕು ಅವರು ಒಂದು ಪ್ರಯಾಣ ಅಂತಂದರೆ ಅವರು ಒಂದು ಕೆಲಸ ಕಾರ್ಯಗಳ ವಿಚಾರದಲ್ಲ ಆಗಿರ್ಬೋದು, ಅಥವಾ ಅವ್ರ ಮನೇಲಿ ಈಗ ನೋಡಿ ಸುಮಾರು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಅಥವಾ ವರ್ಕ್ ಫ್ರಮ್ ಹೋಮ್ ಅಂತ ಇರ್ತಾರಲ್ಲ, ಅವರು ವೆಸ್ಟ್ ಫೇಸಿಂಗ್ ಕೂತ್ಕೊಂಡ್ರೆ ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ಅವ್ರಿಗೆ ಹೆಚ್ಚು ವಿಶೇಷ ಲಾಭಗಳನ್ನು ನಾವು ನೋಡ್ತಾ ಬರ್ತೀವಿ. ಓಕೆ, ಸೊ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮಾಸ ಭವಿಷ್ಯ ಅಂದ್ರೆ ಮೇ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಹೇಗಿದೆ, ಅವರಿಗೆ ಈ ತಿಂಗಳು ರಾಶಿಯ ಜಾತಕಸ್ಥರು ಏನ್ ಮಾಡಬೇಕು, ಏನನ್ನೆಲ್ಲ ನಿರೀಕ್ಷಣೆ ಮಾಡಬಹುದು, ಜೊತೆಗೆ ಪರಿಹಾರ ಕ್ರಮಗಳು, ಜೊತೆಗೆ ಯಾವ ಒಂದು ಶುಭ ವರ್ಣ, ಶುಭ ಸಂಖ್ಯೆ, ಇದೆಲ್ಲದನ್ನ ಕೂಡ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಅದನ್ನ ತಿಳ್ಕೊಂಡು ಫಾಲೋ ಮಾಡಿ ಅಂತ ಹೇಳ್ತಾ, ಗುರೂಜಿ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಈ ದಿನದ ಪಂಚಾಂಗ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಮೇ ತಿಂಗಳ ಮಾಸ ಭವಿಷ್ಯದ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಗುರೂಜಿ, ಧನ್ಯವಾದಗಳು. ಲೋಕ ಸಮಸ್ತೋ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳೆ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.